ಮಾಡಬೇಕಿತ್ತ. ವೇದಿಕೆ ಮೇಲಿರ್ತಕ್ಕಂತಹ ಮಹಾಸ್ವಾಮಿಗಳಿರುವರಿಗೂ ವಂದಿಸ್ತಾ, ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಸಭಿಕರಿಗೆ ನನ್ನ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಒಂದ್ಸಲ ಜೋರ ಘೋಷಣೆ ಹಾಕೋಣೇನ್ರಿ? ಜೋರ ಘೋಷಣೆ ಹಾಕೇ ಬರ್ಬೇಕು. ನಮ್ಮಂಗ್ ಬರೀ ಅನ್ನ ತಿನ್ನಲ್ಲ, ನೀವು ರೊಟ್ಟಿ ತಿಂತೀರಾ, ಸಿಕ್ಕಾಪಟ್ಟೆ ಗಟ್ಟಿ ಇರ್ತೀರಿ. ಜೋರ ಘೋಷಣೆ ಹಾಕೋಣೇನು? ಗಂಡು ಮಕ್ಕಳಿಗೆ ಸುಮ್ಮನೆ ಇರ್ತಾರ್ರಿ, ಬರೀ ಹೆಣ್ಮಕ್ಳಿಗೆ ಮಾತ್ರ ಘೋಷಣೆ ಹಾಕ್ತಾರೆ. ಈಗ ಹೆಣ್ಮಕ್ಳು ಎರಡು ಕೈ ಎತ್ತಿ ಘೋಷಣೆ ಹಾಕ್ಬೇಕ್ರಿ, ಎರಡು ಕೈ ಎತ್ತಿ ಘೋಷಣೆ ಹಾಕ್ಬೇಕು. ಧನ್ಯವಾದಗಳು. ಬಿಜಾಪುರದ ಏನು ವಿಜಯಪುರ ಅಂತ ಕರೀತಾರೆ, ಬಾಗೇವಾಡಿಯಲ್ಲಿದ್ದಾರೆ. ಕ್ರಾಂತಿಯ ಕಿಚ್ಚು ಹಚ್ಚಿದಂತಹ ಬಸವೇಶ್ವರರ ಜನ್ಮ ಸ್ಥಳ ಇದು. ಬಹುತೇಕ ಎಲ್ಲ ಜನರಿಗೆ ಕ್ರಾಂತಿಯನ್ನ ಅನ್ಕೋದು ಮಣ್ಣಿನಲ್ಲೇ ಬಂದಿರ್ತದೆ, ಅವ್ರ ರಕ್ತದಲ್ಲೇ ಬಂದಿರ್ತದೆ ಅಂತ ನಂಬದವ್ರು ನಾವು. ಯಾಕೆಂತಂದ್ರೆ ಬಸವೇಶ್ವರರಂತಹ ಮಹಾನ್ ಪುರುಷರಿಗೆ ಜನ್ಮ ನೀಡಿದಂತಹ ಮಣ್ಣಿದು. ಅಂತಿಂತಹ ಮಣ್ಣಲ್ಲ, ಮಹಾನ್ ಪುರುಷರು ಅಂತಂದ್ರೆ ಇಡೀ ಒಂದು ಸಮಾಜವನ್ನ ಪರಿವರ್ತನೆ ಮಾಡ್ತಕ್ಕಂತಹ ಶಕ್ತಿ, ಆ ಶಕ್ತಿಗೆ ಜನ್ಮ ನೀಡಿದಂತಹ ಭೂಮಿ ಇದು. ಆ ಭೂಮಿಯಲ್ಲಿ ಹುಟ್ಟಿದ ನೀವೆಲ್ಲರೂ ಕೂಡ ನಿಜಕ್ಕೂ ಪುಣ್ಯವಂತರು. ಆ ಭಾಗ್ಯಶಾಲಿ ನಾವುಗಳಲ್ಲ ಅನ್ನೋಂತಾದ್ರಲ್ಲಿ ಒಂದ್ ರೀತಿಯಲ್ಲಿ ಎಲ್ಲ ಬೇಸರ ಇದೆ. ಯಾಕೆಂತಂದ್ರೆ ಈ ಮಣ್ಣನ್ನ ಹುಟ್ಟೋದಕ್ಕೆ ಪುಣ್ಯ ಬೇಕು, ಎಷ್ಟೋ ಜನ್ಮಗಳಲ್ಲಿ ಭಾಗ್ಯ ಮಾಡಿರ್ಬೇಕು ಅಂತ ನಾವು ನಂಬುತ್ತೇವೆ. ಅಂತ ಎಲ್ಲ ಭಾಗ್ಯಶಾಲಿಗಳಿಗೆ ನಾನು ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇವತ್ತು ಭಜನಾ ದಳ ಮತ್ತೆ ದುರ್ಗಾವಾಹಿನಿಯವರು ಅದ್ಭುತವಾಗಿದ್ದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮ ನೋಡೋದಕ್ಕೆ ಬಹಳ ಸುಂದರವಾಗಿದೆ. ಎಲ್ಲೆಲ್ಲೂ ಕೇಸರಿ ಧ್ವಜಗಳು ಕಾಣಿಸುತ್ತೆ. ಅದ್ಭುತವಾದ ಕಾರ್ಯಕ್ರಮ, ಎಲ್ಲೂ ತಪ್ಪೇ ಸಿಗೋದಿಲ್ಲ ನಿಮ್ಗೆ. ಅಷ್ಟು ಅಚ್ಚುಕಟ್ಟ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ನಾವು ಯೋಚನೆ ಮಾಡ್ಬೇಕಾಗಿರೋದು, ಈ ಅದ್ಭುತವಾದ ಕಾರ್ಯಕ್ರಮದ ಹಿಂದೆ ಅದೆಷ್ಟು ಕಾರ್ಯಕರ್ತರ ಶ್ರಮ ಇದೆಯಲ್ಲ. ಕೇವಲ ಈ ಒಂದು ಕೇಸರಿ ಶಾಲಿಗಾಗಿ, ಈ ಒಂದು ಕೇಸರಿ ಬಣ್ಣಕ್ಕಾಗಿ ಅದೆಷ್ಟು ಕಾರ್ಯಕರ್ತರು ಹಗಲು ರಾತ್ರಿ ದುಡಿತಾ ಇದಾರಲ್ಲ. ಬಹಳ ಹೆಮ್ಮೆ ಅನ್ಸುತ್ತೆ ಬಾಗೇವಾಡಿಯ ಜನರ ಬಗ್ಗೆ. ಯಾಕೆಂತಂದ್ರೆ ಇಲ್ಲಿ ಬರೀ ಹುಡುಗರ ಕಾರ್ಯಕರ್ತರು ದುಡಿತಾ ಇಲ್ಲ, ಹೆಣ್ಣು ಮಕ್ಕಳು ಆ ಕಾರ್ಯಕರ್ತರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿತಾ ಇದ್ದಾರೆ. ನಿಜವಾಗ್ಲೂ ಇಂಥ ತಾಯಂದ್ರನ್ನ, ಇಂಥ ಸಹೋದರಿಯರನ್ನ ಪಡೆದ ಈ ಮಣ್ಣು ನಿಜಕ್ಕೂ ಪುಣ್ಯವಂತ ಭೂಮಿ. ಯಾಕೆಂತಂದ್ರೆ ಎಲ್ಲ ಕಡೆ ನಿಮ್ಗೆ ಇಂಥ ಹೆಣ್ಮಕ್ಳು ಸಿಗೋದಿಲ್ಲ. ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ, ಆದ್ರೆ ಎಲ್ಲೂ ಕೂಡ ಈ ತರ ಹೆಣ್ಮಕ್ಳು ಹೆಗಲಿಗೆ ಹೆಗಲು ಕೊಟ್ಟು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ಕೊಂಡಿದ್ದು ನಾವೆಲ್ಲೂ ನೋಡ್ಲೇ ಇಲ್ಲ. ಬಹಳ ಹೆಮ್ಮೆ ಅನ್ಸುತ್ತೆ. ಕಾರ್ಯಕ್ರಮದ ಮುಂಭಾಗದಲ್ಲಿ ಬಂದು ಹೆಣ್ಮಕ್ಳು ಕೂತ್ಕೊಳ್ತಾರೆ ಅಂತಂದ್ರೆ ಹಿಂದೂ ಸಮಾಜ ಪರಿವರ್ತನೆ ಆಗ್ತಾ ಇದೆ, ಹಿಂದೂ ಸಮಾಜ ವಿಜಯದ ಪದದಲ್ಲಿ ಸಾಕ್ತಾ ಇದೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಬಂಧುಗಳೇ. ನಾನು ವಿಚಾರವನ್ನ ಬಹಳ ಬೇಸರದಿಂದ ಹೇಳ್ಕೊಳ್ಬೇಕು. ಏನು ಕಾರ್ಯಕ್ರಮಕ್ಕೆ ಬರ್ತಾ ಕಾರ್ಯಕರ್ತರು ಹೇಳ್ತಾ ಇದ್ರು, ಈ ಅದ್ಭುತವಾದ ಕಾರ್ಯಕ್ರಮಕ್ಕೋಸ್ಕರ ಏನ್ ನಗರವನ್ನು ಶೃಂಗಾರ ಮಾಡಿದ್ರು. ಕಾರ್ಯಕ್ರಮದ ಏನು ಈ ನಗರಕ್ಕೆ ನಾನು ಬರ್ತಾ ಇರ್ಬೇಕಾದ್ರೆ ನನಗೊಂದ್ಸಲ ರೋಮಾಂಚನ ಆಯ್ತು. ಯಾಕೆಂತಂದ್ರೆ ಆ ಬಸವೇಶ್ವರನ ಸರ್ಕಲ್ ಏನಿದೆ, ಆ ಸರ್ಕಲ್ ಸುತ್ತ ಕೇಸರಿ ಧ್ವಜಗಳನ್ನ, ಕೇಸರಿ ಬಂಡಿಗಳನ್ನ ಕಟ್ಟಲಾಗಿತ್ತು. ನೋಡಿ ನಿಜಕ್ಕೂ ಕಣ್ಣು ಹೃದಯ ತುಂಬಿದಂತ ನನಗೆ ಹೆಮ್ಮೆ ಅನ್ನಿಸ್ತು. ಆದ್ರೆ ಅಲ್ಲಿ ಕಾರ್ಯಕರ್ತರೊಬ್ರು ಹೇಳಿದ ವಿಚಾರ ಕೇಳಿ ನಿಜಕ್ಕೂ ಬೇಜಾರಾಯ್ತು. ಈ ರಾಜ್ಯದ ದೊರೆಯೊಬ್ರು ಬರ್ತಾರೆ ಅನ್ನುವಂತಹ ಕಾರಣಕ್ಕೆ ತಿಂಗಳ ಹಿಂದೆ ನಡೆದಂತಹ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರು ಬೆವರು ಸುರಿಸಿ ಕಟ್ಟಿದಂತಹ ಬಂಟಿಂಗ್ಸ್ ಗಳನ್ನ ನಾವು ತೆಗಿಬೇಕಾಯ್ತು. ಬೇಸರ ಆಗುತ್ತೆ. ಈ ರಾಜ್ಯದ ದೊರೆಗಳಿಗೆ ಒಂದು ವಿಚಾರವನ್ನು ತಲುಪಿಸ್ಬೇಕಾಗಿದೆ ನಾವು. ಹಿಂದೂ ಸಮಾಜ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ಹಿಂದೂ ಸಮಾಜದ ಸಹನೆ ಅನ್ನೋದು ನಮ್ಮ ದೌರ್ಬಲ್ಯ ಅಲ್ಲ ಸ್ವಾಮಿ. ನಿಮ್ಮನ್ನ ಜೊತೆಗೆ ಏರಿಸಿ ಕೂರಿಸಿದೇವೆ ನಾವು. ಆದ್ರೆ ದಬ್ಬಾಳಿಕೆ ಮಾಡೋದಕ್ಕಲ್ಲ, ಆಳ್ವಿಕೆ ಮಾಡೋದಕ್ಕಷ್ಟೇ. ಆಳ್ವಿಕೆ ಮತ್ತೆ ದಬ್ಬಾಳಿಕೆಯ ನಡುವಿರುವಂತಹ ವ್ಯತ್ಯಾಸವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಬೇಕು. ಒಂದೊಮ್ಮೆ ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ಹಿಂದೂ ಸಮಾಜ ಉತ್ತರ ಕೊಡ್ತಾರಲ್ಲ, ಆ ಉತ್ತರವನ್ನ ಪಡ್ಕೊಳ್ಳೋದಕ್ಕೆ ನಿಮಗೆ ತಾಕತ್ತು ಇರೋದಿಲ್ಲ. ಯಾಕೆ ಗೊತ್ತೇನು? ಇವತ್ತು ಬರೀ ಕಾರ್ಯಕರ್ತರಿಲ್ಲ, ಕಾರ್ಯಕರ್ತೆಯರು ನಮ್ಮ ಜೊತೆ ಇದ್ದಾರೆ. ಯಾವ ದೇಶದ ಮಣ್ಣಿನಲ್ಲಿ ಯಾವ ಹೆಣ್ಣು ಮಕ್ಕಳು ಸಿಡಿದು ನಿಂತಾರೋ, ಯಾವ ದೇಶದ ಮಣ್ಣಿನಲ್ಲಿ ಯಾವ ತಾಯಂದಿರು ಆ ದೇಶದ ಸಂಸ್ಕೃತಿ ಪರಂಪರೆಗೋಸ್ಕರ ದುಡಿತಾರೋ, ಆ ಎಲ್ಲ ದೇಶಗಳು ಕೂಡ ಒಂದು ಅಮೂಲ್ಯವಾದಂತಹ ಸ್ಥಾನವನ್ನು ಪಡ್ಕೊಳ್ತವೆ. ಇವತ್ತು ಭಾರತ ಆ ಸ್ಥಾನದಲ್ಲಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಕಾರ್ಯಕ್ರಮ ವಿಜಯಪುರದಲ್ಲಿ ನಡೆಯುತ್ತೆ ಅಂತ ಗೊತ್ತಾದಾಗ ಒಂದಷ್ಟು ವಿಜಯಪುರದ ಬಗ್ಗೆ ತಿಳ್ಕೊಳ್ಳೋಣ ಅನ್ನುವಂತಹ ಕುತೂಹಲ ಹುಟ್ಟಿತು. ವಿಜಯಪುರದ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದ್ರೆ ನಿಜಕ್ಕೂ ಒಂದ್ಸಲ ಆತಂಕ ಆಯ್ತು ನನ್ಗೆ. ಯಾಕೆಂತಂದ್ರೆ ಆದಿಲ್ ಶಾಹಿ ಬಾದ್ಶಾಹರಂತಹ ಮುಸಲ್ಮಾನ ರಾಜರು ಆಳಿದಂತಹ ನಾಡಿದು.
ನಮ್ದು. ಪ್ರತಿ ಹೆಜ್ಜೆಯಲ್ಲೂ ಕೂಡ ಗುಮ್ಮಟಗಳನ್ನು ನಾವು ಕಾಣ್ತೇವೆ. ಬಹಳ ಆತಂಕ ಕೂಡ ಆಯ್ತು ನನಗೆ. ಆದ್ರೆ ಇದೇ ಮಣ್ಣಿನಲ್ಲಿ ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜ ಬಂದು ತನ್ನ ತಂದೆಯನ್ನು ಅವತ್ತು ಆ ಬಾದಶಾಹಿಗೆ ಚಳ್ಳೆಯನ್ನು ತಿನ್ನಿಸೋದಕ್ಕೆ ಜೀಜಾಬಾಯಿ ಹತ್ತಂತಹ ಶಿವಾಜಿ ಮಹಾರಾಜರು ಬರಬೇಕಾಯ್ತು. ಯೋಚನೆ ಮಾಡ್ಲಿ, ಕೆಲವು ಮತಾಂಧ ಶಕ್ತಿಗಳು ಅಡಗಿ ಕೂತ್ಕೊಂಡು ಇಲ್ಲೆಲ್ಲಾದ್ರೂ ಕೂತ್ಕೊಂಡು ಕೇಳ್ತಾ ಇರಬಹುದು. ಆ ಮತಾಂಧ ಶಕ್ತಿಗಳಿಗೆ ಎಚ್ಚರಿಕೆ ಮಾತನ್ನು ಹೇಳ್ತಾರೆ. ಅವತ್ತು ಒಬ್ಬ ಜೀಜಾಬಾಯಿಗ ಎತ್ತಂತಹ ಒಬ್ಬ ಮಗ ಶಿವಾಜಿಯನ್ನ ನಿಮ್ಮ ಆದಿಲ್ ಶಾಹಿಗೆ ಎದುರಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಒಮ್ಮೆ ಕಾರ್ಯಕ್ರಮಕ್ಕೆ ಬಂದ್ ನೋಡಿ, ಇಲ್ಲಿರೋ ನನ್ನ ಸಹೋದರಿಯರನ್ನ ನೋಡಿ, ಇಲ್ಲಿರೋ ನನ್ನ ಮಾತೆಯರನ್ನ ನೋಡಿ, ಭವಿಷ್ಯದಲ್ಲಿ ಇಂತಹ ಸಾವಿರಾರು ಶಿವಾಜಿಗಳು ನಿಮ್ಮನ್ನ ಹೆಡೆಮುರಿ ಕಟ್ಟೋದಕ್ಕೆ ತಯಾರಾಗಿ ನಿಂತಿದ್ದಾರೆ. ಈ ಕಾರ್ಯಕ್ರಮ ಅನ್ನುವಂಥದ್ದು ಕೇವಲ ಹಿಂದೂಗಳ ಕಾರ್ಯಕ್ರಮ ಅಲ್ಲ, ಇದು ಇಡೀ ಭಾರತದ ಸಂಸ್ಕೃತಿಯನ್ನ, ಭಾರತದ ರಣವೀರ್ಯತೆಯನ್ನ ಎತ್ತಿ ತೋರಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ನಾವು. ಅದಕ್ಕೂ ಮುಂಚೆ ಈ ಮತಾಂಧ ಶಕ್ತಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಬೇಕಿದೆ. ಇದೇ ಬಸವನ ಬಾಗೇವಾಡಿಯ ಸರ್ಕಲ್ ನಲ್ಲಿ ಆಸುಪಾಸ್ನಲ್ಲಿ ಇರ್ತಕ್ಕಂತಹ PUC ಕಾಲೇಜಿನ ಹೆಣ್ಣುಮಕ್ಕಳಿಗೆ ಚುಡಾಯಿಸ್ತಾ ಇರುವಂತಹ ಮತಾಂಧ ಜಿಹಾದಿ ಅಪಾಪೋಲಿಗಳು ಇನ್ನೊಂದ್ಸಲ ಕಿಡಿಗಟ್ಟು ಕೇಳಿ, ನೀವೇ ಮತಾಂಧ ಜಿಹಾದಿ ಅಪಾಪೋಲಿಗಳು ಇನ್ನೊಮ್ಮೆ ನಮ್ಮ ಹೆಣ್ಣುಮಕ್ಕಳಿಗೆ ಚುಡಾಯಿಸಿದ್ದು ಗೊತ್ತಾದ್ರೆ ನಮ್ಗೆ ಯಾವ ಕಾರ್ಯಕರ್ತರು ಬರೋದಿಲ್ಲ ನಿಮ್ಮನ್ನು ಬಗ್ಬಡಿಯೋದಕ್ಕೆ. ನಮ್ಮ ಕಾರ್ಯಕರ್ತರು ಯಾರಿದ್ದಾರೆ, ನಮ್ಮ ಮಾತೆಯರಿದ್ದಾರೆ, ಆ ಮಾತೆಯರು ಸಾಕು ನಿಮ್ಮನ್ನು ಬಗ್ಗು ಬರೆಯೋದಕ್ಕೆ. ಮುಂದೊಮ್ಮೆ ಎಲ್ಲೂ ಕೂಡ ಈ ಬಾಗೇವಾಡಿಯ ಮಣ್ಣನ್ನು ನೀವು ಮೆತ್ತದ ಹಾಗೆ ಮಾಡ್ಬೇಕಾಗತ್ತೆ. ಆಗ ನಿಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಯಾವ ಕಾಕಿನೂ ಬರೋದಿಲ್ಲ, ಯಾವ ಖಾದಿನೂ ಬರೋದಿಲ್ಲ. ನಮ್ಮ ಹೆಣ್ಣುಮಕ್ಕಳು ಆ ರಣಘೋಷಕ್ಕೆ ನಮ್ಮ ಹೆಣ್ಣುಮಕ್ಕಳು ಸಿದ್ಧರಾಗಿದ್ದಾರೆ. ಆ ರಣವೀರ್ಯವನ್ನು ನಮ್ಮ ಹೆಣ್ಣುಮಕ್ಕಳು ಈಗಾಗಲೇ ಪಡ್ಕೊಂಡು ಬಿಟ್ಟಿದ್ದಾರೆ. ನೀವೆಲ್ಲ ಆಶ್ಚರ್ಯ ಪಡ್ತಾ ಇರ್ಬೋದು, ಏನಪ್ಪಾ ಆಮೇಲೆ ಬರೋ ಹೆಣ್ಮಕ್ಳ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದಾಳೆ ಅಂತ. ಹೌದು, ಹಿಂದೂ ಸಮಾಜ ಎಚ್ಚೆತ್ತುಕೊಂಡಿದೆ. ಶಿವಾಜಿಯಂತಹ ಮಹಾನ್ ಪುರುಷನನ್ನ ಈ ಸಮಾಜ ಕಂಡಿದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ಆದ್ರೆ ನಮ್ಮ ಮನೆಗಳಲ್ಲಿ ಎಷ್ಟು ಮಂದಿ ಜೀಜಾಮಾತೆಯರು ಇದ್ದಾರೆ ಅನ್ನುವ ಪ್ರಶ್ನೆಯನ್ನು ನಾವು ಹಾಕೊಂಡಾಗ, ಮೂಲತಃ ಕರಾವಳಿಯವರು ನಾನು, ನಿಮಗೆಲ್ಲ ಗೊತ್ತಿರಬಹುದು, ಕೋಮು ಸೂಕ್ಷ್ಮ ಪ್ರದೇಶ ಅಂತ ಇಡೀ ದೇಶದಲ್ಲಿ ಹೆಸರಾದಂತಹ ಮಂಗಳೂರಿನಿಂದ ಬಂದವರು ನಾನು. ಮಂಗಳೂರು, ಉಡುಪಿ, ಕಾಸರಗೋಡು, ಅವಿಭಜಿತ ದಕ್ಷಿಣ ಕನ್ನಡ ಅನ್ನುವಂಥದ್ದು ಇವತ್ತು ಅಕ್ಷರಶಃ ಮತಾಂಧ ಜಿಹಾದಿ ಶಕ್ತಿಗಳ ಕೈನಲ್ಲಿ ಬಂಧಿಯಾಗಿದೆ. ಅದ್ರ ನಡುವೆ ಎಲ್ಲೋ ಒಂದಷ್ಟು ಹಿಂದೂ ವೀರ ಕಲಿಗಳು ಈ ಸಮಾಜವನ್ನ, ಮಣ್ಣನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಆ ಸ್ವಂತ ಮಣ್ಣಿನಲ್ಲಿ ನನಗಿಂತಹ ಹೆಣ್ಮಕ್ಳು ಕಾಣಿಸಿಗೋದು ಬಹಳ ಅಪರೂಪ. ಯಾಕೊತ್ತೇನು, ಇದೇ ಮತಾಂಧ ಜಿಹಾದಿ ಶಕ್ತಿಗಳ ಕೂಪಕ್ಕೆ, ಪ್ರೇಮ ಪಾಶಕ್ಕೆ ನನ್ನ ಹೆಣ್ಮಕ್ಳು ಇವತ್ತು ಬಲಿ ಆಗ್ತಾ ಇದ್ದಾರೆ. ಬಹಳ ಬೇಸರದಿಂದ ಹೇಳ್ಕೊಳ್ತಾನೆ, ಕೇವಲ ಹಿಂದೂ ಹೆಣ್ಮಕ್ಳು ಮಾತ್ರ ಅಲ್ಲ, ಕ್ರೈಸ್ತ ಸಮುದಾಯದ ಹೆಣ್ಮಕ್ಳು ಕೂಡ ಇದಕ್ಕೆ ಬಲಿ ಆಗ್ತಾ ಇದ್ದಾರೆ. ಲವ್ ಜಿಹಾದ್, ಎ ಹೋಲಿ ವಾರ್ ಆಫ್ ಲವ್ ಅಂತ ಏನ್ ಕರೀತಾರೆ, ಲವ್ ಜಿಹಾದ್ ಅಲಿಯಾಸ್ ರೋಮಿಯೋ ಜಿಹಾದ್ ಅಲಿಯಾಸ್ ಎ ಹೋಲಿ ವಾರ್ ಆಫ್ ಲವ್ ಅನ್ನುವಂತಹ ಒಂದು ಕ್ರೂರ ಕೂಟಕ್ಕೆ ಇವತ್ತು ನನ್ನ ಹೆಣ್ಮಕ್ಳು ಬಲಿ ಆಗ್ತಾ ಇದ್ದಾರೆ. ನೀವು ನಮ್ದೇನೋ ಇನ್ನೂ ಗೊತ್ತಿಲ್ಲ ಬಂಧುಗಾರ, ಇವತ್ತು ನಮ್ಮ ಕರಾವಳಿಯಲ್ಲಿರ್ತಕ್ಕಂಥ ಕೆಲವು ಕರೆನ್ಸಿ ಮೊಬೈಲ್ ಶಾಪ್ಗಳಲ್ಲಿ ನಮ್ಮ ಹೆಣ್ಮಕ್ಳು ರೀಚಾರ್ಜ್ ಮಾಡ್ಕೊಳ್ಳೋಕೆ ಅಂತ ಹೋಗ್ತಾರೆ. ರೀಚಾರ್ಜ್ ಮಾಡ್ಕೊಳ್ಳೋಕೆ ಅಂತ ನಂಬರ್ ಬರೆದು ಹಣ ಕೊಟ್ಟು ಹಿಂದೆ ತಿರುಗಿ ಬರುವಾಗ ಆ ಹೆಣ್ಮಕ್ಳ ಮೊಬೈಲ್ ಒಂದು ಕಾಲ್ ಬರುತ್ತೆ, ಕರೆನ್ಸಿ ಬಂತ ಬಂತು ಅಂತ ನಮ್ಮ ಹೆಣ್ಮಕ್ಳು ಉತ್ತರ ಕೊಡ್ತಾರೆ. ಕಾಲ್ ಕಟ್ ಆಗುತ್ತೆ, ಮತ್ತೊಮ್ಮೆ ಕಾಲ್ ಬರುತ್ತೆ, ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ರೀ. ಆ ಹೆಣ್ಮಗಳು ಥ್ಯಾಂಕ್ ಯು ಅನ್ನೋ ಉತ್ತರ ಕೊಟ್ಲು ಅಂತಂದ್ರೆ ಅಲ್ಲಿಂದ ಪ್ರಾರಂಭವಾಗುವಂತಹ ಪ್ರೇಮದ ಪಾಶ ಆ ಹೆಣ್ಮಗಳ ಬದುಕನ್ನ ಕೇರಳದ ಪೊನ್ನಾಣಿಯಲ್ಲಿ ಮತಾಂತರ ಮಾಡೋದ್ರ ಮುಖಾಂತರ ಐಸಿಸ್ ಅನ್ನುವಂತಹ ಭಯೋತ್ಪಾದಕ ಜಾಲಕ್ಕೆ ತಳ್ಳುವಲ್ಲಿಗೆ ಕೊನೆಯಾಗಿ ಹೋಗುತ್ತೆ. ನೀವು ನೋಡಿದಿರೋ ಏನೋ ಗೊತ್ತಿಲ್ಲ, ಒಂದ್ಸಲ ಯೂಟ್ಯೂಬ್ ನ ಸರ್ಚ್ ಕೊಟ್ಟು ನೋಡಿ, ಅಲ್ಲಿ ಐಸಿಸ್ ಉಗ್ರವಾದ ಚಟುವಟಿಕೆಗಳು ನಡೆಸ್ತಾ ಇರ್ತಕ್ಕಂತಹ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಗಳು ನಿಮಗೆ ಸಿಗ್ತವೆ. ಆ ವಿಡಿಯೋ ಕ್ಲಿಪ್ಪಿಂಗ್ ನಲ್ಲಿ ನನ್ನ ಹಲವಾರು ಹೆಣ್ಣುಮಕ್ಕಳು, ನನ್ನೂರಿನ ಹೆಣ್ಣುಮಕ್ಕಳನ್ನು ನಾನು ಕಂಡಿದ್ದೇನೆ. ಯಾಕೆಂತಂದ್ರೆ ಈ ಐಸಿಸ್ ಭಯೋತ್ಪಾದಕ ಕೃತ್ಯಗಳಿಗೆ ಅವ್ರಿಗೇನು ಶೂಟಿಂಗ್ ಮಾಡೋದಕ್ಕೆ, ಅವರ ಭಯೋತ್ಪಾದಕ ಕೃತ್ಯಗಳಿಗೆ ತರಬೇತಿಯನ್ನು ಕೊಡಬೇಕಲ್ಲ, ಆ ತರಬೇತಿ ಕೊಡೋದಕ್ಕೋಸ್ಕರ ನನ್ನೂರಿನ ಹೆಣ್ಣು ಮಕ್ಕಳನ್ನ ಇಲ್ಲಿಂದ ಎತ್ಕೊಂಡು ಹೋಗಿ ಲವ್ ಜಿಹಾದ್ ನ ಮುಖಾಂತರ ಪಲಾಯನ ಮಾಡ್ಕೊಂಡು ಕರ್ಕೊಂಡು ಹೋಗಿ ಆ ಐಸಿಸ್ ನ ಮೃತ್ಯುಕೋಪ ತಳ್ಳಲಾಗುತ್ತೆ. ಐಸಿಸ್ ನ ಮೃತ್ಯುಕೋಪದಿಂದ ತಪ್ಪಿಸ್ಕೊಂಡು ಬಂದಂತಹ ಒಬ್ಬ ಹೆಣ್ಣುಮಗಳು ಇವತ್ತು ಯುನೆಸ್ಕೋದ ಮಾನವ ಕಳ್ಳ ಸಾಗಾಣಿಕೆಯ ಜವಾಬ್ದಾರಿಯಲ್ಲಿ ಒಂದು ಸಂಸ್ಥೆಯಲ್ಲಿ ರಾಯಭಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹೆಣ್ಮಗಳು ಬರೀತಾ